ಆ ಥರನೇ ಹೇಳ ಸೂರ್ಯ ಹೇಳು ನೋಡ್ರಿ, ಸೂರ್ಯಶಕ್ತಿದೆ ಪ್ರಾಡಕ್ಟಿಂದ ಮಾಡಿರೋದು. ಎಷ್ಟು ಇಳುವರಿ ಇದೆ, ಕಾಯಿ ಯೂನಿಫಾರ್ಮ್ ಆಗಿ ಒಂದೇ ಲೆಕ್ಕಕ್ಕೆ ಸೈಜ್ ಬಂದಿದೆ. ಆಮೇಲೆ ನಾವು ಫರ್ಟಿಲೈಸರ್ ಏನು ಜಾಸ್ತಿ ಬೆಳೆಸಿಲ್ಲ, ಆದಷ್ಟು ಆರ್ಗಾನಿಕಲ್ಲೇ ಸೈಜ್ ಬಂದಿರೋದು ಕಾಯಿ ಈ ಥರ ಬಂದಿದೆ. ಎಲ್ಲ 350, 400 ಗ್ರಾಮ್, 500 ಗ್ರಾಮ್, 150, 200 ಗ್ರಾಮ್ ಇಲ್ವೇ ಇಲ್ಲ ಈ ಗಿಡದಲ್ಲಿ. ಸುಮಾರು ಒಂದ್ ಗಿಡದಲ್ಲಿ 50 kg ಕಾಯಿ ಇದೆ. ಇದು ಕಲರ್ ಎಲ್ಲ ಏನ್ ಮಾಡಿದ್ಯಪ್ಪ ನೀನು? ಕಲ್ಲರ್ಗೆ ಆದಷ್ಟು ಬೇವಿನ ಎಣ್ಣೆ, ಹಳ್ಳೆಣ್ಣೆ, ಕೋಳಿ ಮೊಟ್ಟೆ ಈ ಥರದವನ್ನೇ ಪ್ರಾಡಕ್ಟ್ಗಳು ಬಳಸಿದೀವಿ ನಾವು. ಆದಷ್ಟು ಆರ್ಗಾನಿಕ್. ನಮ್ದೇನು ಕಲ್ಲರ್ಗಾಗಿ ನಾವೇನು ಕೆಮಿಕಲ್ ಕೆಮಿಕಲ್ ಯಾವ್ದು ಹೊಡೆದಿಲ್ಲ, ರಂಗತ್ತು ಹೊಡೆದಿಲ್ಲ, ಯಾವ ಕಲರ್ ಹೊಡೆದಿಲ್ಲ. ಇವರು ಪೊಟ್ಯಾಷಿಯಂ ಶೈನಟು ಸಹ ಕೊಟ್ಟಿಲ್ಲ. ನಾವು ಪೊಟ್ಯಾಷಿಯೂ ಕೊಟ್ಟಿಲ್ಲ, ಗಿಡಕ್ಕೆ ಜಾಸ್ತಿ ಪೊಟ್ಯಾಷಿಯೂ ಕೊಟ್ಟಿಲ್ಲ. ಎಲ್ಲ ಇದು ಏನ್ ಮೇನ್ ಹೇಳ್ತಿರೋದು ಏನು ಅಂದ್ರೆ, ಸೂರ್ಯನ ಬೆಳಕು ಗಿಡ ಚೆನ್ನಾಗಿ ಬಳಸ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಇದು ಸಿಗುತ್ತೆ ಅಂತ, ಕ್ವಾಲಿಟಿ ಸಿಗುತ್ತೆ ಅಂತ. ನೋಡಿ ಈಗೆಲ್ಲ ಚಿಗುರು ಸ್ಟಾರ್ಟ್ ಆಗಿದೆ ಈಗಾಗಲೇ. ನಾವು ನೆಕ್ಸ್ಟ್ ಇದನ್ನ ಏನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ, ಈ ಹಣ್ಣು ಕಿತ್ಕೊಂಡ ತಕ್ಷಣನೇ ಗಿಡ ಎಲ್ಲ ಇದು ರೆಡಿ ಮಾಡಿಸಿ ಕಳೆ ಎಲ್ಲ ತೆಗೆಸ್ಬಿಟ್ಟು ಒಂದೂವರೆ ತಿಂಗಳು ಗಿಡಕ್ಕೆ ತಾಕತ್ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಗೋಣ ಅಂತ ಪ್ಲಾನ್ ಇದೆ ನಮ್ದು. ಇದು ನೋಡ್ಬೇಕು ಸಪೋರ್ಟ್ ಹೆಂಗ್ ಮಾಡುತ್ತೆ ಅಂತಂದು ಗಿಡ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ. ಇದು ಎಷ್ಟು ವರ್ಷದ ಗಿಡ? ಇದು 3 ವರ್ಷದ ಗಿಡ. ಇದು 3 ವರ್ಷದ ಗಿಡ. ನೋಡಿ 3 ವರ್ಷದ ಗಿಡ ಹೆಂಗಿದೆ ನೋಡಿ. ಇದು ಎಷ್ಟನೇ ಬೆಳೆ? 3ನೇ ಬೆಳೆ. ಇದು 3ನೇ ಬೆಳೆ. 3ನೇ ಬೆಳೆ 2 ಬೆಳೆ ಫೇಲ್ ಆದವು. 3ನೇ ಬೆಳೆಯಿಂದ ನಾವು ಸರ್ ಸೂರ್ಯಶಕ್ತಿ ಪ್ರಾಡಕ್ಟ್ ಬಳಸ್ದಾಗಿನಿಂದ ನಮಗೆ ಬೆಳೆ ಸಖತ್ ಚೆನ್ನಾಗಿ ಬರ್ತಿದೆ. ಮತ್ತೆ ಏನಾದ್ರು ಹೇಳ್ಬೇಕು ಅಂತೀರ ರೈತರಿಗೆ? ಹೇಳ್ಬೇಕು ಅಂತ ಏನಾದ್ರು? ರೈತರಿಗೆ ಆದಷ್ಟು ಸೂರ್ಯಶಕ್ತಿ ಬಳಸಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಮೆಥಡ್ ಹೇಳಿ, ಮೊದ್ಲೆಲ್ಲ ಏನ್ ಮಾಡಿದ್ರಿ, ಆಮೇಲೆ ಏನ್ ಮಾಡಿದ್ರಿ ಅಂತ ಸುಮ್ಮನೆ ಒಂದು ಹೇಳ್ಬಿಡಿ ಒಂದ್ಸತಿ. ಇರ್ಲಿ ತೊಂದ್ರೆ ಇರ್ಲಿ ಬಿಡು, ಮಾತಾಡು, ನೀನ್ ಮಾತಾಡು. ಫಸ್ಟ್ಗೆ ಕೋಳಿಗೋ ದನಿಂಗ್ ಗೊಬ್ಬರ ಕೊಟ್ಟು ಬೆಳೆ ಬಿಡುವೆ ಅಂತ ಇದ್ರಲ್ಲಿ ಕಟ್ಟಿಂಗಲ್ಲಿ ಕೋಳಿ ಗೊಬ್ಬರ, ದನಿಂಗ್ ಗೊಬ್ಬರ 2 ಮಿಕ್ಸ್ ಮಾಡಿ ಕೊಟ್ಟು, ಆಮೇಲೆ 10-26 ಒಂದೇ ಕೊಟ್ಟಿರೋದು. ಇನ್ನ ಕೆಮಿಕಲ್ ಆಗಿ ಏನೂ ಕೊಟ್ಟಿಲ್ಲ. ಎತ್ತರಲ್ಲಿ ಎಷ್ಟು ಮಾಡಿದ್ರಿ? ಎತ್ತರಲ್ಲಿ 1.5 ml ಮಾಡಿದೀವಿ. 1.5 ml ಮಾಡಿದೀವಿ. ಕ್ಯೂರಾಕಾನ್ ಬಳಸಿದ್ರಾ? ಇಲ್ಲ, ಕ್ಯೂರಾಕಾನ್ ಬೆಳೆಸಿಲ್ಲ. ಇನ್ನ ಆಮೇಲೆ ಯೂರಿಯಾ ಫಾಸ್ಫೇಟ್ ಬಳಸಿಲ್ಲ. ಇನ್ನೇನು ಆ ತರದ ಕೆಮಿಕಲ್ ಏನು ಬಳಸಿಲ್ಲ. ಒಟ್ಟಿಗೆ 1.5 ml ಅಷ್ಟೇ ಮಾಡಿರೋದು. ಅಷ್ಟೇ ಮಾಡಿದ್ದು. ಮಳೆ ಬಂದಿತ್ತಲ್ವಾ? ತುಂಬಾ ಮಳೆ ಬಂದಿತ್ತು. ನಾವು ಮಾಡಿದ ದಿವಸನೇ ಮಳೆ ಬಂದಿತ್ತು. ಮಾಡಕ್ಕೆ 2 ದಿವಸ ಮುಂದೆ ಮಳೆ ಬಂದಿತ್ತು. ಮಳೆ ಬಂದಾದ 3ನೇ ದಿವಸಕ್ಕೆ ಇದ್ರಲ್ಲಿ ಮಾಡಿದ್ವಿ. ಹೂವು ಎಲ್ಲ ಕ್ಲೀನ್ ಆಗಿ ಕಚ್ಚಿತ್ತು. ಹೂವು ಎಲ್ಲ ಚೆನ್ನಾಗಿ ಕಚ್ಚುತ್ತೆ. ಈಗ ಫಸ್ಟ್ ನೀರ್ ಕೊಟ್ಟಾದ್ಮೇಲೆ ಏನ್ ಕೊಟ್ರಿ? ನೀರ್ ಕೊಟ್ಟ 12 ದಿವಸಕ್ಕೆ ಅವ್ರು ಫಾರ್ಮುಲಾ 2 ಜ್ಯೂಸ್ ಕೂಡ ಕೇಳಿದ್ರು. ಜ್ಯೂಸ್ ಅಲ್ಲಿ ಹೋಗ್ಲಿ ಫಾರ್ಮುಲಾ 2 0050 2 ಜ್ಯೂಸ್ ಹೋಗ್ಲಿ ಅಂತಂದ್ರು. ಕೊಟ್ಟು 3 ದಿವಸಕ್ಕೆ ಅದು ನಾವು ಒಂದು 15 ದಿವಸ ಅವ್ರು ಹೇಳಿದ್ರು ಮುಂಚೆ, ನಾವು 15 ದಿವಸ ಮುಂದಕ್ಕೆ ಹಾಕಿವು. ಅದು ನಮಗೆ ಸಮಸ್ಯೆ ಮಾಡ್ತು. ಒಂದೇ ಇದಾಗೆ ಹೂ ಬರಲಿಲ್ಲ. ಇನ್ನು ಅದು ಕೊಡ್ತಿದ್ದಂಗೆ 52-34 ಫಾರ್ಮುಲಾ 2 ಕೊಡ್ತಿದ್ದಂಗೆ ಹೂ ಒಂದೇ ಸತಿ ಕಮೆನ್ಸ್ ಆಯ್ತು. ಹೂ ಬಂದಿದ್ದು ಬೀಳಲೇ ಇಲ್ಲ. ಹೂ ಹಂಗೆ ಕಚ್ಕೊಂತ ಹೋಗುತ್ತೆ ಹೊರತು ಹೂ ಡ್ರಾಪ್ ಆಗಲೇ ಇಲ್ಲ. ಜೇನುಹುಳ ಬರಬೇಕು ಇದೇ ಇರಲಿಲ್ಲ. ಬರೀ ವಾಕ್ ಬಂದು ಹೋಗ್ತಿದ್ದು ಜೇನುಹುಳ ಅಷ್ಟೇ. ಬೇರೆ ಪ್ಲಾಟ್ಗಳಿಗೆಲ್ಲ ಜೇನುಹುಳನೇ ಬರಬೇಕು ಅಂತ ಹೇಳ್ತಾರೆ. ಆದಷ್ಟು ಇವ್ರು ಪ್ರಾಡಕ್ಟ್ ಬಳಸಿದ್ರೆ ಜೇನುಹುಳ ಬರ ಅಂತ ಇಲ್ದೇ ಇದ್ರು ನ್ಯಾಚುರಲ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ. ಇದರಲ್ಲಿ ಏನೋ ಒಂದು ಮೆಥಡ್ ಇದೆ. ಇದು ಫಿಸಿಯಾಲಜಿಕಲ್ಲಿ ನಾವು ಇದನ್ನ ಮಾಡ್ತೀವಿ, ಟಾರ್ಗೆಟ್ ಮಾಡ್ತೀವಿ. ಪಿಸ್ಟಿಲ್ ಅಂತ ಬರುತ್ತಲ್ಲ, ಅಂದ್ರೆ ಇದು ಹೆಣ್ಣು ಅಂಗ ಅಂತ ಹೇಳ್ತೀವಿ ಗಿಡ ಇದರಲ್ಲಿ ಹೂನಲ್ಲಿ. ಅದು ಬರುತ್ತೆ. ಅದು ಬಂದು ಇವು ಯಾವುದು ಆಂಥರ್ಸ್ ಇದೆಯಲ್ಲ, ಆಂಥರ್ಸ್ ಬರ್ಸ್ಟ್ ಆಗಬೇಕು. ಆಂಥರ್ಸ್ ಬರ್ಸ್ಟ್ ಆಗಿ ಪಿಸ್ಟಿಲ್ ಮೇಲೆ ಕೂತ್ಕೊಂತು ಅಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿಂದಾನೇ ಅದು ಫರ್ಟಿಲೈಸೇಷನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ಯೂಶಲಿ ಏನ್ ಮಾಡ್ತಾರೆ ಅಂತಂದ್ರೆ, ಜೇನುಹುಳ ಬೇಕೇ ಬೇಕು ಅಂತ ಕೇಳ್ಕೊತಾರೆ. ಇದು ಜೇನುಹುಳ ಇಲ್ದಂಗೆನೇ ಇದು ಫ್ರೂಟ್ ಸೆಟ್ಟಿಂಗ್ ಆಗಿರೋದು ತೋಟ. ಇದು ತಮ್ಡಿಹಳ್ಳಿ ಅಂತ, ಇದು ಉಳಿಯಾರ್ ತಾಲೂಕ್ ಬರುತ್ತೆ. ಉಳಿಯಾರ್ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್.